ಗುರುಜಿ, ನೀವಿವತ್ತು ಈ ಒಂದು ವಿಭಾಗದಲ್ಲಿ ಒಂದು ವಿಶೇಷವನ್ನ ನೀಡ್ತೀರಾ ಅಂತ ಗೊತ್ತು. ಏನ್ ತಿಳಿಸ್ಕೊಡ್ತಾ ಇದ್ದೀರಾ ಇವತ್ತು? ಇವತ್ತ ವಿಚಾರ ತಮ್ಗೆಲ್ಲರಿಗೂ ಗೊತ್ತಿದ್ದಾನೆ. ಏನಂದ್ರೆ ಇವತ್ತಿನ ದಿವಸ ನಾವೆಲ್ಲ ಎಷ್ಟು ಮಟ್ಟಿಗೆ ಈ ಕಾರ್ಯಕ್ರಮ ಯಶಸ್ಸು ಪ್ರಸಿದ್ಧಿಯಾಗಿರ್ತಕ್ಕಂಥ ಕಾರಣ ಏನು ಅಂದ್ರೆ ಎಲ್ಲವನ್ನು ಹಂಚಿರ್ತಕ್ಕ ಏಕೈಕ ಕಾರ್ಯಕ್ರಮ ನಿಮ್ಮ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮ. ಏನಂತೀರಾ? ಅದಕ್ಕೆ ಕೂತ್ಕೊಂಡಿರೋ ವಿಚಾರಕ್ಕೆ ಇವತ್ತು ಈ ಒಂದು ವಿಚಾರ ಸಾಕ್ಷಾತ್ ವಿಷ್ಣು ಸಹಸ್ರನಾಮವನ್ನ ಹೇಳ್ತಾ ಇರ್ತಕ್ಕಂಥ ವಿಚಾರ. ವಿಷ್ಣು ಸಹಸ್ರನಾಮ ಅಂದ್ರೆ ಶನಿವಾರ ಜ್ಞಾಪಕ ಬಂತು. ಆ ವಿಷ್ಣು ಸಹಸ್ರನಾಮದಲ್ಲಿ ನಾವು ನಾನಾ ರೀತಿಯಾಗಿ ವಿಭಿನ್ನವಾಗಿ ನೀವು ಏನು ತಯಾರಿ ಮಾಡ್ಕೋಬೇಕು ವಿಷ್ಣು ಸಹಸ್ರನಾಮ ಹೇಳಕ್ಕೆ ಮೊದಲು, ಅದು ಹೇಳಕ್ಕೆ ಮೊದಲು ನೀವೇನು ಕಲ್ತ್ಕೊಂಡ್ರೆ ಆ ವಿಷ್ಣು ಸಹಸ್ರನಾಮದ ಫಲ ನಿಮಗೆ ಸಿಗತ್ತೆ. ಅದಕ್ಕೆ ಅದರಲ್ಲಿ ಈಶ್ವರವಾಚ ಅಂತ ಕೊಟ್ಟಿದ್ದಾರೆ. ಮೊದಲು ಈಶ್ವರವಾಚಕ್ಕೆ ಅದಕ್ಕೆ ಹರಿಹರ ಬ್ರಹ್ಮಾದಿ ಸೇವಿತ. ಹರಿಹರ ಬ್ರಹ್ಮಾದಿ ಸೇವಿತ ಅಂದ್ರೇನು? ಹರಿಹರ ಬ್ರಹ್ಮಾದಿ ಸೇವಿತ, ಯಾರನ್ನ? ಜಗನ್ಮಾತೆಗೆ ಸೇವೆ ಮಾಡ್ತಾರಂತೆ. ಅಂಥ ಒಂದು ಸೇವೆ ಹೇಳಕ್ಕೆ ಮೊದಲು ಬನ್ನಿ ಆ ವಿಷ್ಣು ಸಹಸ್ರನಾಮ ಸಾಕ್ಷಾತ್ ದಕ್ಷಿಣಾಮೂರ್ತಿನೋ ಮಹಾವಿಷ್ಣುನೋ ಸಾಕ್ಷಾತ್ ಸ್ವಾಗತಿಸ್ಬಿಡೋಣ. ಬನ್ನಿ ವೀಕ್ಷಕರೇ. ಅಬ್ಬಾ ಏನು ಆನಂದ ಅಂತೀರ. ಚಂಡೆ ನಾದ ಕೇಳಿದ್ರ ಬಬ್ಬಬ್ಬಬ್ಬಬ್ಬ. ನಾನು ಅದಕ್ಕೆ ಯಾವಾಗಲೂ ಒಳ್ಳೆ ನಾದಗಳೆಲ್ಲ ನಿಮ್ಗೆ ಯಾಕೆ ಹಾಕ್ಸ್ತೀನಿ ಅಂದರೆ, ನೋಡಿ ಅಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ. ಅವನು ಅಕಸ್ಮಾತ್ ಊದೋ ಸಮಯಕ್ಕೆ ಯಾರು ಬರ್ತಾನೆ? ಸಾಕ್ಷಾತ್ ನಟರಾಜ. ಸರಿ, ಅದಾದಮೇಲೆ ಮೃದಂಗ ಡಮರುಗ ಅಂತ ಹೇಳ್ತಕ್ಕಂಥವ್ರು ಶಿವ ಈಶ್ವರ ಹಾಗೇ ತಿರುಗ್ತಾನೆ. ಆದ್ಮೇಲೆ ಮಹಾವಿಷ್ಣು ಲಕ್ಷ್ಮೀ ಸಮೇತ ಬಂದಾಗ ಏನಾಯ್ತು? ನಾದಸ್ವರ ಶುರು ಆಗೋಯ್ತು. ಅದಕ್ಕೆ ಎರಡು ಬ್ಲೆಂಡಿಂಗ್ ಇದ್ದಾಗ ಹರಿಹರ ಸಂಗಮ. ಈ ರೀತಿಯಾಗಿ ಜೀವನದಲ್ಲಿ ವಿಷ್ಣು ಸಹಸ್ರನಾಮ ಹೇಳಬೇಕಾದ್ರೆ ಹರಿಹರ ಬ್ರಹ್ಮಾವಿತೇವಿತ ಅಂತೇಳಿ. ಅದಕ್ಕೆ ವಿತ್ಸೇವಿತ ಅಂದ್ರೇನು? ಸರ್ವದ ನಿತ್ಯ ಸೇವೆಯಲ್ಲಿರಬೇಕು. ಅದಕ್ಕೆ ಶುಕ್ಲಾಂಬರಧರಂ ಮೊದಲು ಹೇಳ್ಕೊಳ್ತಾ ಇರ್ತೀವಿ. ಶುಕ್ಲಾಂಬರಧರಂ ಗಣಪತಿಗೂ ಹೇಳ್ಕೊತೀವಿ, ಮಹಾವಿಷ್ಣುಗೂ ಹೇಳ್ತೀವಿ. ಆದರೆ ಮೊದಲೇ ಶುಕ್ಲಾಂಬರಧರಂ ಅನ್ನೋದು ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಆಯ್ತಾಯ್ತಾ, ಪ್ರಸನ್ನ ವದನಂ ಧ್ಯಾಯೇತ್. ಏನು ಪ್ರಸನ್ನವಾಗಿರ್ತಾನೆ, ನಗ್ನಗ್ತಾ ಇರ್ತಾನೆ 24 ಗಂಟೆ ನಗುಮುಖ. ಏನು ಚೆನ್ನಾಗಿರ್ತಾನೆ ಮಹಾವಿಷ್ಣು ಅಂತೀರಾ? ಅವನು ನಕ್ಕಿದ್ರೆ ಸಾಕಂತೆ ಅಲೆಗಳು ಆನಂದವಾಗುತ್ತೆ. ದೇವರುಗಳು ಹಾಗೆ ನಗ್ತಾ ಇದ್ದಾಗಲೇ ಜೀವನ ನೀವು ನಗ್ನಗ್ತಾ ಇರಬೇಕು ಅಂತ ಅರ್ಥ. 24 ಗಂಟೆ ಮುಷಂಡಿಗೆ ಗೂಬೆಗಳ ಥರ ಅಂತ ಹೇಳೋದಲ್ಲ. ಸ್ವಲ್ಪ ಮಟ್ಟಿಗೆ ಹೆಂಡತಿ ಬೈದ್ಲಾ, ಒಂದು ಸ್ವಲ್ಪ ಬೇಜಾರು ಮಾಡ್ಕೊಂಡು ಸರಿ ಹೋಗ್ಬೇಕು ಅಂದ್ರೆ ನಾನು ಆಗ್ತಾ ಬಂದ್ಬಿಡ್ಬೇಕು. ಅದಾದ್ಮೇಲೆ ಗಂಡನ್ ಮತ್ತೆ ಏನ್ರಿ ಆಯ್ತು ಬಿಡ್ರಿ ಹಾಳಾಗೋಗ್ಲಿ ಅಂತ ಹೇಳಿ ಒಬ್ರಿಗೊಬ್ರು ಅಡ್ಜಸ್ಟ್ ಆಗಬೇಕು. ಇದು ಜೀವನ. ಪ್ರನ್ನವದನಂ ಧ್ಯಾಯೇತ್ ಸರ್ವ ವಿಘ್ನೋಪಶಾಂತಯೇ. ಅಂದ್ರೆ ನೀವು ನಗ್ನಾಗ್ತಾ ಇದ್ರೆ ಎಲ್ಲ ವಿಘ್ನಗಳು ದೂರವಾಗತ್ತೆ, ಶಾಂತಿ ನೆಲೆಸುತ್ತೆ ಮನೇಲಿ. ನೀನೇ ದರಿದ್ರದವಳು ತಂದು ಅಂತ ಇದ್ರೆ ಹೋಗ ಹಾಳಾದವನೇ ಅಂತ ಹೇಳಿ ಅವಳು ಉಗಿತಾ ಇರೋದೆ. ಏನ್ ಜೀವನ ರೀ ಇದು, ಕರ್ಮ. ಅದಕ್ಕೋಸ್ಕರ ಇಬ್ಬರ ನಡುವೆ ಇರತಕ್ಕಂಥ ಒಂದು ಬಾಂಧವ್ಯ ತಿಳ್ಕೊಳ್ಳಿ. ನಮ್ಮ ದೇಹದಲ್ಲಿ ಬ್ರಹ್ಮ ಮಾಯೆ ಅಡಗಿರುತ್ತೆ. ಸರಿಪಡಿಸ್ಕೋಬೇಕು. ಸೂರ್ಯ ಅಡಿ ಓಡ್ತಾ ಇರುತ್ತೆ, ಕೋಪನೂ ಓಡ್ತಾ ಇರ್ತಂತೆ, ಚಂದ್ರನ ಅಡಿ ಓಡ್ತಾ ಇರುತ್ತೆ, ಶಾಂತಿನೂ ಓಡ್ತಾ ಇರುತ್ತೆ. ಎರಡನ್ನೂ ಹೇಗೆ ಬ್ಲೆಂಡ್ ಮಾಡ್ಕೋಬೇಕು ದೇಹದಲ್ಲಿ. ಅದನ್ನ ಹೇಗೆ ಬ್ಲೆಂಡ್ ಮಾಡ್ಕೋಬೇಕು? ಮಂತ್ರದಿಂದ. ಅದಕ್ಕೆ ಮಂತ್ರಕ್ಕೆ ಎಲ್ಲ ಕೆಲವರು ಹೇಳ್ತಾರೆ ಮಂತ್ರದಲ್ಲಿ ಮಾವಿನಕಾಯಿ ಉದುರುತ್ತಾ ಅಂತ. ಉದುರಿಸ್ತೀನಿ ನಾನು, ಆದರೆ ನಿಮಗೆ ಆ ಸಾಧನೆ ಮಾಡೋ ಯೋಗ್ಯತೆ ಇರಬೇಕು.